ದುಷ್ಯಂತ್ ಸೈಂಟಿಫಿಕ್ ವಾಸ್ತು ದಕ್ಷಿಣ ದಿಕ್ಕಿನ ನಿವೇಶನಕ್ಕೆ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು. ಬಟ್ ಅಲ್ಲಿ ಆತ್ಮಹತ್ಯೆ ದ್ವಾರ ಇಟ್ಕೊಂಡವ್ರು ನೋಡಿ, ಪೂರ್ವ ಆಗ್ನೇಯಕ್ಕೆ ಅಂದರೆ ಮೇನ್ ಡೋರ್ ಮಾಡಿ ಇಟ್ಕೊಂಡವ್ರೆ. ವಾಯುಮೂಲೆಯಲ್ಲಿ ಮಲಗಬೇಕು, ಇಲ್ಲಾಂದರೆ ಒಂದು ಟಾಯ್ಲೆಟು ಬಾತ್ರೂಮ್ ಇಟ್ಕೊತಾರೆ ಈಗ. ಆದರೆ ಈಗ ಅಲ್ಲೇ ಮೇನ್ ಕಿಚನ್ ಅಂತೆ, ಅದೇನೋ ಸೆಕೆಂಡ್ ಆಪ್ಷನ್ ಅಂತೆ. ಇದು ಎರಡನೇ ಆಪ್ಷನ್ನು. ಅಡುಗೆ ಕೋಣೆ ತಪ್ಪು, ಅಡುಗೆ ಕೋಣೆ ವಾಯುಮೂಲೆಗೆ ಬಂತು, ಮನೆ ತೊಂದರೆಗೆ ಸಿಕ್ಕಾಕೊಂತು. ಮನೆ ಈಶಾನ್ಯ ನೋಡಿ, ನಾರ್ತ್ ಈಸ್ಟ್ ಕಾರ್ನರಲ್ಲಿ ಬೆಡ್ರೂಮ್ ಮಾಡಿದ್ದಾರೆ. ಮನೆ ಈಶಾನ್ಯದಲ್ಲಿ ಖಾಲಿ ಇರಬೇಕು, ಸದಾ ಖಾಲಿ ಇರಬೇಕು. ಅದು ಯಾವಾಗಲೂ ಖಾಲಿ ಇರಬೇಕು. ಅಲ್ಲಿ ಮಲಗಿಸ್ಬಾರ್ದು, ಜನಗಳನ್ನ ಮಲಗಿಸ್ಬಾರ್ದು, ಖಾಲಿ ಇಡಬೇಕಲ್ಲಿ. ಅಲ್ಲಿ ತಪ್ಪಾಗಿ ನೀವು ಬೆಡ್ರೂಮ್ ಮಾಡಬಾರ್ದು. ಬೇಕಾದಷ್ಟು ಜಾಗ ಇದೆ ನೋಡಿ. ಇಲ್ಲಿ ಆತ್ಮಹತ್ಯೆ ದ್ವಾರ ಅನ್ನೋ ಜಾಗಕ್ಕೆ ಅಡುಗೆ ಮನೆ ಮಾಡಬೇಕು. ಅದ್ರ ಪಕ್ಕದಲ್ಲೇ ಸೋಫಾ ಸೆಟ್ ಹಾಕಿ ಖಾಲಿ ಬಿಡಬಾರ್ದು. ಆ ಜಾಗದಲ್ಲಿ ಆ ಬೆಡ್ರೂಮ್ ತಂದು ಇಟ್ಕೊಬೇಕು. ಮತ್ತು ಅಡುಗೆ ಕೋಣೆ ಮಾಡ್ಕೊಂಡಿದ್ದೀರಲ್ಲ ವಾಯುಮೂಲೆಯಲ್ಲಿ, ಅದು ತೆಗೆದು ಆತ್ಮಹತ್ಯೆ ದ್ವಾರದ ಬಳಿ ಅಡುಗೆ ಮನೆ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ಅಲ್ಲಿಟ್ಟಿರುವಂಥ ಶುಭ ದ್ವಾರ ಅಂತ ಏನು ಇಟ್ಕೊಂಡಿದ್ದೀರಿ ಪೂರ್ವ ಆಗ್ನೇಯಕ್ಕೆ, ಈಸ್ಟ್ ಆ್ಯಂಡ್ ಸೌತ್ ಈಸ್ಟು, ಅದು ಯಮದ್ವಾರ. ಅದು ಅಲ್ಲಿ ಮುಚ್ಚಿ ಅಲ್ಲಿ ಬೆಂಕಿ ಹಾಕಿ ಬದಲಿಗೆ ಆ ಪೂಜಾ ಕೋಣೆ ಮತ್ತು ಬೆಡ್ರೂಮ್ ಜಾಗದಲ್ಲಿ ಪ್ಯಾಸೇಜ್ನ ಖಾಲಿ ಬಿಟ್ಕೊಂಡು ಪೂರ್ವಕ್ಕೆ ತೊಗೊಂಡೋಗಿ ಬಾಲಿಟ್ಕೊಬೇಕು. ಇದೆಲ್ಲ ಯಾಕೆ ಈ ರೀತಿ ಒಂದು ನೀಲಿ ನಕ್ಷೆನ ನೀವು ಮಾಡ್ತೀರಾ? ಯಾಕೆ ಮನೇನ ಪ್ರಯೋಗ ಮಾಡಿ ಕಷ್ಟಕ್ಕೆ ಸಿಕ್ಕಾಕೊತೀರಾ ನೀವು? ಇದರಲ್ಲಿ ನಿಮಗೆ ಏನು ಲಾಭ ಅನಿಸುತ್ತೆ ನೋಡಿ? ಈ ಒಂದು ನಿವೇಶನನ ನನಗೆ ಇದರ ಅಭಿಪ್ರಾಯ ಕೊಡಿ ಅಂತ ಒಬ್ಬರು ಕಳಿಸಿದ್ದಾರೆ. ಅದರ ವಿಚಾರವಾಗಿ ದಕ್ಷಿಣ ದಿಕ್ಕಿಗೆ ಸೌತ್ ಸೈಡ್ ಪ್ರಾಪರ್ಟಿಗೆ ಮನೆ ಕಟ್ಟೋ ರೀತಿ ಇಲ್ಲಿ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ರೀತಿಯೆಲ್ಲ ಮಾಡ್ಕೊಬೇಡಿ. ಯಾವುದೇ ದಿಕ್ಕು ನಿವೇಶನ ಆಗಲಿ, ನಾವು ಈಶಾನ್ಯದಲ್ಲಿ ನಾರ್ತ್ ಅಥವಾ ಈಸ್ಟ್ ಸೈಟಿಗೆ ಏನು ರೂಪ ತಗೊಂಡು ಮನೆ ಕಟ್ತೀರಿ ಅದೇ ರೂಪದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡೋಣ. ಮನೆಯ ನೆಮ್ಮದಿ ತಾಣ ಆಗಲಿ, ಕಟ್ಟಿ ಒಡೆದಾಕೋದು ಬೇಡ, ಗಲೀಜು ಮಾಡೋದು ಬೇಡ. ಹಾಗಾಗಿ ಭಾಳ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸೋಣ. ನೋಡ್ಕೊಳ್ಳಿ, ಹುಷಾರಾಗ್ರಿ, ಜಾಗೃತರಾಗ್ರಿ. ವಂದನೆಗಳು.